ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ನಮ್ಮ ಗಾಡಿ ಆನ್ ಆಗಿರಲ್ಲ. ಸೊ ಆನ್ ಆಗದಿರೋ ಕಾರಣಕ್ಕೆ ನಾವು ಪೋಲ್ಟ್ರ್ ಬುಕ್ ಮಾಡಿ ಸೊ ಸರ್ವಿಸ್ ಸ್ಟೇಷನ್ಗೆ ಎತ್ಕೊಂಡೋದ್ವಿ. ಸೊ ಅಲ್ಲಿ ಡ್ರಾಪ್ ಮಾಡಾದಮೇಲೆ ಅವರೆಲ್ಲ ಸರ್ವಿಸ್ ಆಯಿತು. ಸೊ ಆ್ಯಕ್ಚುಲಿ ನಾವು ಗಾಡಿ ಬಿಟ್ಟಿದ್ದು ಟ್ಯೂಸ್ಡೇ. ಆ್ಯಕ್ಚುಲಿ ಆಮೇಲೆ ಅವರು ಟ್ಯೂಸ್ಡೇ ಫುಲ್ ಚೆಕ್ ಮಾಡ್ತೀವಿ ಅಂತೇಳಿ ಏನು ಟ್ಯೂಸ್ಡೇ ಏನು ಅಪ್ಡೇಟ್ ಇದ್ದಿಲ್ಲ. ಸೊ ಆದಮೇಲೆ ವೆಡ್ನೆಸ್ಡೇ ಫೋನ್ ಮಾಡಿದರು ಆಲ್ಮೋಸ್ಟ್ ಅರೌಂಡ್ 4 o'clock. ಸೊ ಗಾಡಿ ರೆಡಿಯಾಗಿದೆ, ಬಂದು ತೊಗೊಂಡೋಗಿ ಅಂದರು. ಸೊ ಆ್ಯಕ್ಚುಲಿ ಗಾಡಿ ರೆಡಿಯಾಗಿದೆ, ಬಂದು ತೊಗೊಂಡೋಗಿ ಅಂದರು. ಬಟ್ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ECU, ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ECU ಏನೋ ಡ್ಯಾಮೇಜ್ ಆಗಿತ್ತು. ಸೊ ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರು. ಸೊ ರಿಪ್ಲೇಸ್ ಆಗಿದೆ. ಸೊ ನಮ್ಮ ಗಾಡಿಯಲ್ಲಿ ECU ಫೇಲ್ ಆಗಿತ್ತು. ಸೊ ECU ರಿಪ್ಲೇಸ್ಮೆಂಟ್ ಆಯಿತು. ಸೊ ECU ಈ ಪಾರ್ಟಲ್ಲೆಲ್ಲೋ ಬರುತ್ತಂತೆ ಒಳಗಡೆ. ಸೊ ಈ ಪಾರ್ಟ್ ಹತ್ರ ಎಲ್ಲ ಒಳಗಡೆ ಬರುತ್ತಂತೆ. ಸೊ ಎಲ್ಲ ಆಯಿತು. ಸೊ ಗಾಡಿ ಎಲ್ಲ ಓಡ್ತಾ ಇದೆ, ರನ್ನಿಂಗ್ ಕಂಡೀಷನ್ಲಿದೆ ಈಗ. ಬಟ್ ಈ ಶೋರೂಮ್ ಅವ್ರು ಎಲ್ಲ ಬಿಚ್ತಾರೆ ನೋಡಿ. ಮ್ಯಾಟಲ್ಲೆಲ್ಲ ಸ್ಕ್ರೂ ಬರುತ್ತೆ, ಇಲ್ಲಿ ಈ ಸ್ಕ್ರೂನೇ ಇಲ್ಲ, ಇಲ್ಲೆಲ್ಲ ಬೋಲ್ಟೇ ಇಲ್ಲ. ಮತ್ತು ಇಲ್ಲಿ ಒಂದು ಬೋಲ್ಟ್ ಬರುತ್ತೆ ನೋಡಿ, ಈ ಕಡೆ ಒಂದು ಬೋಲ್ಟ್ ಇದೆಯಲ್ಲ, ಈ ಕಡೆ ಬೋಲ್ಟ್ ಈ ಕಡೆ ಇದೆ, ಈ ಕಡೆ ಇಲ್ಲವೇ ಇಲ್ಲ, ಹಾಕೇ ಇಲ್ಲ. ಸೊ ಇದೆಲ್ಲ ಫುಲ್ಲು ಶೇಕ್ ಆಗುತ್ತೆ. ಸೊ ಶೇಕ್ ಆಗೋದ್ರಿಂದ ಫುಲ್ಲು ವೈಬ್ರೇಷನ್ ಸೌಂಡ್ ಜಾಸ್ತಿ ಬರುತ್ತೆ. ಸೊ ಅವ್ರಿಗೆ ಆಲ್ರೆಡಿ ಫೋನ್ ಮಾಡಿದ್ದೆ ನಾನು. ಸೊ ಈ ಥರ ಆಗಿದೆ, ಏನು ನೆಗ್ಲಿಜೆನ್ಸಿ ಅಂತ. ಸೊ ಅವರು ಸರ್ ತೊಗೊಂಬನ್ನಿ, ನಾಳೆ ಸಾರ್ಟ್ ಔಟ್ ಮಾಡಿಕೊಡ್ತೀವಿ, ನಮ್ಮ ಕಡೆ ತಪ್ಪಾಗಿದೆ ಅಂದರು. ಸೊ ECU ಅಂದರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್. ಅಂದರೆ ಇವಾಗ ಎಲೆಕ್ಟ್ರಾನಿಕ್ ಏನು ಮಾಡುತ್ತಂದರೆ ಇಟ್ ಕಂಟ್ರೋಲ್ಸ್ ಎವ್ರಿ ಪಾರ್ಟ್ ಆಫ್ ದ ಬೈಕ್. ಸೊ ಈ ಥರ ಕೀ ಆನ್ ಮಾಡಾಗಿರೋ ಇಂಟರ್ಫೇಸ್ ಆಗಲಿ, ಇದೆಲ್ಲ ಕಂಟ್ರೋಲ್ ಆಗೋದು ECUಯಿಂದ. ECU ಫೇಲ್ ಆದರೆ ಏನಾಗುತ್ತಂದರೆ ಈ ಥರ ಯಾವುದೂ ವರ್ಕ್ ಆಗಲ್ಲ. ಸೊ ಏನು ಇಂಡಿಕೇಟರ್ ಆಗಲಿ ಏನು ಅಷ್ಟು ಬೇಗ ವರ್ಕ್ ಆಗೋಲ್ಲ. ಸೊ ಬ್ಯಾಟ್ರಿಗೆ ಮತ್ತು ಗಾಡಿಗೆ ಏನು ಕನೆಕ್ಷನ್ ಇರಲ್ಲ, ಬಿಕಾಸ್ ECU ಫೇಲ್ ಆಗುತ್ತೆ. ECUನೇ ಎಲ್ಲ ಕಂಟ್ರೋಲ್ ಮಾಡೋದು ಆಲ್ಮೋಸ್ಟ್ ಆಲ್. BS6 ಫ್ಯೂಯಲ್ ಇಂಜೆಕ್ಟರ್ ಗಾಡಿ ನೋಡಿದ್ರೆ ಫ್ಯೂಯಲ್ ಇಂಜೆಕ್ಟರ್ ಡಿಜಿಟಲ್ ಕ್ಲಸ್ಟರ್ ಎಲ್ಲ ಕಂಟ್ರೋಲ್ ಆಗೋದು ECUನಿಂದ. ಸೊ ಮನುಷ್ಯನಿಗೆ ಬ್ರೈನ್ ಯಾವ ಥರ, ಗಾಡಿಗೆ ECU ಆ ಥರ. ECU ಆ್ಯಕ್ಟ್ಸ್ ಆಸ್ ಅ ಬ್ರೈನ್ ಫಾರ್ ಬೈಕ್ಸ್. ಸೊ ವಿತೌಟ್ ಎನ್ ECU ನವೇಡೇಸ್ ಬೈಕ್ಸ್ ಕೆನಾಟ್ ರನ್, ಬಿಕಾಸ್ ಎವ್ರಿ ಪಾರ್ಟ್ ಈಸ್ ಕಂಟ್ರೋಲ್ ಬೈ ದ ECU. ಲಾಗಲ್ಲಿ ಹೇಳಿದ್ದಲ್ಲ ನಾನು, ಆ್ಯಕ್ಚುಲಿ ಇದು ಬಟನ್ ಸ್ಟ್ರಕ್ ಆಗುತ್ತಂತ. ಸೊ ಈ ಸರಿ ಏನು ಮಾಡಿದೆ, ಈ ಲಾಸ್ಟ್ ಟೈಮ್ ಸರ್ವಿಸ್ಗೆ ಹೋದಾಗ ಈ ಬಟನ್ ಕನೆಕ್ಷನ್ ತೆಗೆಸ್ಬಿಟ್ಟೆ. ಸೊ ಇವಾಗ ಈ ಬಟನ್ಗೆ ನಮಗೇನು ಕನೆಕ್ಷನು ಬರೋಲ್ಲ. ಸೊ ಆ್ಯಕ್ಚುಲಿ ವೈರ್ ಕನೆಕ್ಟಿವಿಟಿನೇ ಇಲ್ಲ ಇದಕ್ಕೆ ನೋಡಿ. ಇವಾಗ ಬೇಕಿದ್ರೆ ನೋಡಿ, ಇವಾಗ ಪ್ರೆಸ್ ಮಾಡಿದ್ರು ನಮಗೆ ಪಾರ್ಕಿಂಗ್ ಲೈಟ್ ಆನ್ ಆಗೋಲ್ಲ. ಸೊ ಆಫ್ ಮಾಡಿ ಏನು ಮಾಡಿದ್ರು ವರ್ಕ್ ಆಗೋಲ್ಲ, ಬಿಕಾಸ್ ಕನೆಕ್ಷನ್ನೇ ಇಲ್ಲ ಅದಕ್ಕೆ. ಸೊ ಆ್ಯಕ್ಚುಲಿ ಕೇಳಿದೆ, ಇದು ರಿಪ್ಲೇಸ್ ಮಾಡಿಕೊಡ್ತೀರಂತ. ಸೊ ಆ್ಯಕ್ಚುಲಿ ಅವರು ಇದು ಈ ಪಾತ್ ಮಾತ್ರ ಬರಲ್ಲ, ಇದು ಫುಲ್ ಸೆಟ್ ಬರುತ್ತಂದರು. ಈ ಫುಲ್ ಸೆಟ್ ಎಷ್ಟಾಗುತ್ತೆ ಅಂತ ಕೇಳೋದಕ್ಕೆ ಆಲ್ಮೋಸ್ಟ್ ಆಲ್ 2K ಆಗುತ್ತಂದರು. ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕನೆಕ್ಷನ್ ತೆಗೆಸ್ಬಿಟ್ಟು ಅಂದೆ. ಸೊ ಕನೆಕ್ಷನ್ ತೆಗೆದಿದ್ದಾರೆ. ಸೊ ಆ್ಯಕ್ಚುಲಿ ಈ TVS ಅಲ್ಲಿ ಏನಂದರೆ ಏನಾರ ಪಾರ್ಟ್ ಏನೋ ಫೇಲ್ ಆಯ್ತು ಅಂದರೆ ಫುಲ್ ರಿಪ್ಲೇಸ್ಮೆಂಟೇ ಮಾಡಬೇಕು. ಸೊ ಅದೇ ಒಂದು ಬಿಗ್ ಟಾಸ್ಕ್, ಚಾಲೆಂಜಿಂಗ್ ಇದೆ. ಸೊ TVS ಆ್ಯಕ್ಚುಲಿ ಸೊ ಒಂದೊಂದು ಪಾರ್ಟಿಗೆ ಸಪ್ರೇಟಾಗಿ ಕೊಡ್ಬೋದು. ಮತ್ತು ಮಿರರ್ಸ್ ಕೇಳಿದೆ ಲಾಸ್ಟ್ ಟೈಮ್. ಆ್ಯಕ್ಚುಲಿ ಮಿರರ್ ಸ್ವಲ್ಪ ಹೊಡೆದಾಗಿದೆ. ಸೊ ಲಾಸ್ಟ್ ಟೈಮ್ ಸಿಂಗಲ್ ಮಿರರ್ ಕೇಳೋದಕ್ಕೆ ಅವರು ಇಲ್ಲ, ಸಿಂಗಲ್ ಮಿರರ್ ಬರೋಲ್ಲ. ಸೊ ತೊಗೊಂಡ್ರೆ ಸೆಟ್ ತೊಗೊಬೇಕು, ಇಲ್ಲಾಂದರೆ ಸಿಂಗಲ್ ಮಿರರ್ ಬರೋಲ್ಲ. ಸೊ ಸೆಟ್ ತೊಗೊಂಡು ಚೇಂಜ್ ಮಾಡಬೇಕು. ಸೊ ಒಂದು ಸೆಟ್ ಬಂದು ಆಲ್ಮೋಸ್ಟ್ ಆಲ್ 600 ಅಂದರು. ಸೊ ಅದಕ್ಕೆ ಇನ್ನೇನು ಮಾಡೋದಂತ ಚೇಂಜ್ ಮಾಡಿಸಿಲ್ಲ. ಸೊ ಆ್ಯಕ್ಚುಲಿ ಈ ವಿಡಿಯೋನ ನೀವು ಆನ್ ಸಂಡೇ ನೋಡ್ಬೋದು. ಸೊ ಸಂಡೇ ಇಲ್ಲ ಸ್ಯಾಟರ್ಡೇ ಈವ್ನಿಂಗ್ ನೋಡ್ಬೋದು ಗೈಸ್ ಎಲ್ಲ ಆದರೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೊಂದು ಕಂಟೆಂಟಲ್ಲಿ. ಅಲ್ಲಿ ತನಕ ಕಾಯ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.